ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ಅಪ್ಡೇಟ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವೆಲ್ಲ ವಿದ್ಯಾರ್ಥಿಗಳು 2023-24 ಅಂದರೆ 2023-24ನೇ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದೀರಾ ಅಂಥ ವಿದ್ಯಾರ್ಥಿಗಳಿದು KYC ಆಗಿದೆಯೋ ಇಲ್ವ ಅಂತ ಹೇಗೆ ಚೆಕ್ ಮಾಡ್ಕೊಳ್ಬೇಕಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ. ಫಸ್ಟ್ ಬಂದುಬಿಟ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡಿ, ನಂತರ SSP ಅಂತ ಟೈಪ್ ಮಾಡಿ, ಆಮೇಲೆ SSP ಮೇಲೆ ಕ್ಲಿಕ್ ಮಾಡಿ, ನಂತರ SSP ಮೇಲೆ ಕ್ಲಿಕ್ ಮಾಡಿ, ಆಮೇಲೆ 2023-24 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚನ್ ಹಾಕ್ಬಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಮತ್ತು ನಿಮ್ಮ KYC ಆಗಿದೆ ಇಲ್ವಾ ಅಂತಲೂ ಚೆಕ್ ಮಾಡ್ಕೋಬೋದು. ಫಸ್ಟು ನಾನು ಯೂಸರ್ ID ಹಾಕ್ತೀನಿ, ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ನಿಮ್ಮ ಪಾಸ್ವರ್ಡು ಮತ್ತು ಯೂಸರ್ ID ಹಾಕಿದ್ಮೇಲೆ ಕ್ಯಾಪ್ಚನ ಕರೆಕ್ಟಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿದ ಸ್ಟೂಡೆಂಟ್ ಲಾಗಿನ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ನೇಮು ಮತ್ತು ಸ್ಟೂಡೆಂಟ್ ID ಮತ್ತು ಡೇಟು ಎಲ್ಲನೂ ಶೋ ಆಗುತ್ತೆ. ನಂತರ ಇಲ್ಲಿ 3 ಡಾಟ್ಸ್ ಕಾಣ್ತಾ ಐತಲ್ಲ, ಬ್ಲೂ ಕಲರಲ್ಲಿ 3 ಡಾಟ್ಸ್ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ KYC ಅಂತ ಬಂದೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ಕೋಬೋದು, ಯುವರ್ ಆಧಾರ್ KYC ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್, ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಫಾರ್ ದ ಸೇಮ್. ಅಂದರೆ ನಿಮ್ಮ KYC ಆಗಿದೆ ಅಂತ ಅರ್ಥ. ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತಲೂ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ನಿಮ್ಮ ಆಧಾರ್ ಸೀಡಿಂಗ್ ಆಗೈತೋ ಇಲ್ವಾ ಅಂತ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. ಆಧಾರ್ ಸೀಡೆಡ್ ವಿತ್ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಐತಲ್ಲ, ಇಲ್ಲಿ ಎಸ್ ಅಂತ ಆಗಿರಬೇಕು. ಮತ್ತು ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮ್ ಕೂಡ ಇಲ್ಲಿ ಶೋ ಆಗುತ್ತೆ. ನಂತರ ನೇಮ್ ಮ್ಯಾಚಿಂಗ್ ರಿಸಲ್ಟ್ನು ನೇಮ್ ಮ್ಯಾಚಿಂಗ್ ವಿತ್ ಅಂದರೆ ಆಧಾರ್ ಸಂಖ್ಯೆ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೋ ಹಾಗೆ ಇಲ್ಲಿ ಮ್ಯಾಚಿಂಗ್ ಅಂತ ತೋರಿಸ್ಬೇಕು. ಹಾಗಿದ್ದರೆ ಮಾತ್ರ ಇಲ್ಲಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಇದೆ ಅಲ್ವಾ, ಇದು ಎಸ್ ಅಂತ ಇದ್ದರೆ ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರ.